ನಮಸ್ಕಾರ ಎಲ್ಲರಿಗೂ. ಸರ್ಕಾರದ ಕಡೆಯಿಂದ ಪಿಂಚಣಿ ಪಡೆಯುತ್ತಿರುವಂತಹ ಪಿಂಚಣಿದಾರರು ತಮ್ಮ ಒಂದು ಶಾಂಕ್ಷನ್ ಆರ್ಡರ್ ಕಾಪಿ ಅಥವಾ ಆದೇಶ ಮಂಜೂರಾತಿಯ ಪ್ರಮಾಣ ಪತ್ರವನ್ನ ಯಾವುದೇ ಕಚೇರಿ ಅಥವಾ ಕೇಂದ್ರಕ್ಕೆ ಭೇಟಿ ನೀಡದೇ ಸ್ವತಃ ತಮ್ಮ ಒಂದು ಮೊಬೈಲ್ನ ಮೂಲಕ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಅಥವಾ ಒರಿಜಿನಲ್ ಆಗಿರುವಂತಹ ಕಾಪಿನ ಯಾವ ರೀತಿಯಾಗಿ ಪಡೆಯಬೇಕು ಅಂತ ಮಾಹಿತಿನ ತಿಳಿಸಿಕೊಡ್ತಾ ಇದೀನಿ. ಸಾಕಷ್ಟು ಜನ ಈ ಒಂದು ಮಾಹಿತಿನ ಕೇಳ್ತಾ ಇದ್ರಿ. ನಮ್ಮ ಒಂದು ಆರ್ಡರ್ ಕಾಪಿ ಅಥವಾ ಆದೇಶ ಮಂಜೂರಾತಿಯ ಪ್ರಮಾಣ ಪತ್ರ ಕಳೆದು ಹೋಗಿದೆ ಅಥವಾ ಆ ಒಂದು ಸರ್ಟಿಫಿಕೇಟ್ ನಮ್ಮ ಹತ್ರ ಇಲ್ಲ, ಅದನ್ನ ಯಾವ ರೀತಿಯಾಗಿ ಪಡೆಯಬೇಕು ತಿಳಿಸಿಕೊಡಿ ಅಂತ ಕೇಳ್ತಾ ಇದ್ರಿ. ಶಾಂಕ್ಷನ್ ಆರ್ಡರ್ ಕಾಪಿ ಅಥವಾ ಆದೇಶ ಮಂಜೂರಾತಿ ಪ್ರಮಾಣ ಪತ್ರವನ್ನ ಪಿಂಚಣಿದಾರರು ಯಾವ ರೀತಿಯಾಗಿ ಪಡೆಯಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸಿಕೊಡ್ತಾ ಇದೀನಿ. ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್, ತಾವಿನ್ನವರೆಗೂ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಜಿಎಸ್ಪಿ ಕ್ಲರ್ಕ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂತಹ ಮಾಹಿತಿಗಳು ಹಾಗೂ ಕೇಂದ್ರ ಸರ್ಕಾರದ ಕಡೆಯಿಂದ ಮತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಸಿಗುವಂತಹ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನಲ್ ಇಂದ ನೀವು ಪಡೆಯಬಹುದಾಗಿರುತ್ತೆ. ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸರ್ಕಾರದ ಕಡೆಯಿಂದ ಬರುವಂತಹ ಪಿಂಚಣಿವನ್ನ ಪಡೆಯುವುದಕ್ಕೋಸ್ಕರ ಪಿಂಚಣಿಗಾಗಿ ಅರ್ಜಿನ ಸಲ್ಲಿಸಿರ್ತೀರಾ. ನಿಮ್ಮ ಒಂದು ಅರ್ಜಿ ಅಪ್ರೂವಲ್ ಅಥವಾ ಅನುಮೋದನೆಗೊಂಡ ನಂತರ ನಿಮಗೆ ಆರ್ಡರ್ ಕಾಪಿ ಅಥವಾ ಮಂಜೂರಾತಿ ಪ್ರಮಾಣ ಪತ್ರವನ್ನ ಕೊಟ್ಟಿರ್ತಾರೆ. ನಿಮ್ಮ ಹತ್ರ ಏನಾದರೂ ಆರ್ಡರ್ ಕಾಪಿ ಇರಲಿಲ್ಲ ಅಥವಾ ಕಳೆದೋಗಿತ್ತು ಅಂತಂದ್ರೆ ನಿಮ್ಮ ಒಂದು ಮೊಬೈಲ್ ನ ಮೂಲಕ ಒರಿಜಿನಲ್ ಆಗಿರುವಂತಹ ಆರ್ಡರ್ ಕಾಪಿನ ನೀವು ಪಡೆಯಬಹುದಾಗಿರುತ್ತೆ. ಯಾರೆಲ್ಲ ಪಿಂಚಣಿದಾರರು ತಮ್ಮ ಒಂದು ಆರ್ಡರ್ ಕಾಪಿನ ಪಡೆಯಬಹುದು ಅಂತ ಕೇಳಿದ್ರೆ, ವೃದ್ಧಾಪ್ಯ ಪಿಂಚಣಿ ಪಡೆಯುವಂತವರು, ವಿಧವಾ ಪಿಂಚಣಿ ಪಡೆಯುವಂತವರು, ಅಂಗವಿಕಲ ಪಿಂಚಣಿ ಆಗಿರಬಹುದು, ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರಬಹುದು, ಮನಸ್ವಿನಿ ಯೋಜನೆ ಆಗಿರಬಹುದು, ಮೈತ್ರಿ ಯೋಜನೆ ಆಗಿರಬಹುದು ಮತ್ತು ಇನ್ನಿತರ ಯೋಜನೆಗಳ ಕಡೆಯಿಂದ ಪಿಂಚಣಿ ಪಡೆಯುತ್ತಿರುವಂತವರು ತಮ್ಮ ಒಂದು ಆರ್ಡರ್ ಕಾಪಿನ ಕೂಡ ಪಡೆಯಬಹುದಾಗಿರುತ್ತೆ. ಆರ್ಡರ್ ಕಾಪಿನ ಯಾವ ರೀತಿಯಾಗಿ ತಮ್ಮ ಒಂದು ಮೊಬೈಲ್ ನ ಮೂಲಕ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಮಾಹಿತಿನ ತಿಳಿಸ್ತಾ ಇದ್ದೀನಿ. ಮೊದಲದಾಗಿ ನಿಮ್ಮ ಒಂದು ಮೊಬೈಲ್ ನ ಮೂಲಕ ಅದು ಗೂಗಲ್ ಸರ್ಚ್ ಬಾರ್ ಅಲ್ಲಿ ನಾಡ ಕಚೇರಿ 5.0 ಲಾಗಿನ್ ಅಂತ ನೀವು ಸರ್ಚ್ ಮಾಡಬೇಕಾಗಿರುತ್ತೆ. ಈ ರೀತಿಯಾಗಿ ಸರ್ಚ್ ಮಾಡಿದ ಕೂಡಲೇ ಇಲ್ಲಿ ನಿಮಗೆ ಕೆಳಗಡೆ ಒಂದು ಲಿಂಕ್ ಓಪನ್ ಆಗಿರುತ್ತೆ, ನೋಡಬಹುದು. ಈ ಒಂದು ಮೊದಲನೇ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಮತ್ತೊಂದು ಪೇಜ್ ಕೂಡ ಓಪನ್ ಆಗಿರುತ್ತೆ. ಮೊಬೈಲ್ ಸಂಖ್ಯೆ ಅಂತ ಬಂದಿರುತ್ತೆ, ಅಂದ್ರೆ ಇದು ನಾಡ ಕಚೇರಿ ಲಾಗಿನ್ ಆಗಿರುತ್ತೆ. ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ನ ಎಂಟರ್ ಮಾಡಿ, ನೋಡಬಹುದು ಮೊಬೈಲ್ ನಂಬರ್ ಅಂತ ಕೊಟ್ಟಿರ್ತಾರೆ. ಈ ಒಂದು ಖಾಲಿ ಬಾಕ್ಸ್ ಅಲ್ಲಿ ಮೊಬೈಲ್ ನಂಬರ್ ನ ಎಂಟರ್ ಮಾಡಿ ನಂತರ OTP ಪಡೆಯಿರಿ ಅಂತ ಇರುತ್ತೆ. ಸೊ ಈ ಒಂದು ಆಯ್ಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ OTP ಅಂತ ಬಂದಿರುತ್ತೆ. ನೀವು ಎಂಟರ್ ಮಾಡಿರುವಂತಹ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ. ಆ ಒಂದು OTP ನ ಈ ಒಂದು ಖಾಲಿ ಬಾಕ್ಸ್ ಅಲ್ಲಿ ಎಂಟರ್ ಮಾಡಿ ನಂತರ ಇಲ್ಲಿ ಒಂದು ಕ್ಯಾಪ್ಚಾ ಕೊಟ್ಟಿರ್ತಾರೆ. ಈ ಒಂದು ಕ್ಯಾಪ್ಚಾ ಕೋಡ್ ನ ಈ ಒಂದು ಖಾಲಿ ಬಾಕ್ಸ್ ಅಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. ಈ ಒಂದು ಕ್ಯಾಪ್ಚಾ ಏನಾದರೂ ನಿಮಗೆ ಸರಿಯಾಗಿ ಅರ್ಥ ಆಗ್ತಿರ್ಲಿಲ್ಲ ಅಂತಂದ್ರೆ ಇಲ್ಲಿ ಪಕ್ಕದಲ್ಲಿ ರಿಫ್ರೆಶ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಹೊಸದಾಗಿರುವಂತಹ ಒಂದು ಕ್ಯಾಪ್ಚಾ ಕೂಡ ಬರುತ್ತೆ. ಆ ಒಂದು ಕ್ಯಾಪ್ಚಾನ ಸರಿಯಾಗಿ ಎಂಟರ್ ಮಾಡಿದ ನಂತರ ಇಲ್ಲಿ ಲಾಗಿನ್ ಅಂತ ಇರುತ್ತೆ, ನೋಡಬಹುದು. ಈ ಒಂದು ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಾಡ ಕಚೇರಿ ಡ್ಯಾಶ್ ಬೋರ್ಡ್ ಓಪನ್ ಆಗಿರುತ್ತೆ. ಇಲ್ಲಿ ನಿಮಗೆ ಎರಡು ಭಾಷೆಗಳನ್ನ ಕೊಟ್ಟಿರ್ತಾರೆ, ಕನ್ನಡ ಮತ್ತು ಇಂಗ್ಲಿಷ್ ಇರುತ್ತೆ. ಇದರಲ್ಲಿ ಯಾವುದು ಸೂಕ್ತನೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ನಿಮಗೆ ಕನ್ನಡದಲ್ಲಿ ಆಯ್ಕೆ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಇಲ್ಲಿ ಕನ್ನಡನ ಆಯ್ಕೆ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಇಲ್ಲಿ ಸೇವೆಗಳ ಪಟ್ಟಿ ಕೂಡ ತೋರಿಸ್ತಿರ್ತಾರೆ. ಇಲ್ಲಿ ಮುದ್ರಿಸಿ ಅಂತಿದೆ, ನೋಡಬಹುದು. ಸೊ ಈ ಒಂದು ಆಯ್ಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮುದ್ರಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋ ನಂತರ ಕೆಳಗಡೆ ಮರುಮುದ್ರಣ ಅಂತ ಇರುತ್ತೆ, ನೋಡಬಹುದು. ಸೊ ಈ ಒಂದು ಆಯ್ಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಸ್ವೀಕೃತ ಸಂಖ್ಯೆ ಅಂತ ಬಂದಿರುತ್ತೆ. ಸ್ವೀಕೃತ ಸಂಖ್ಯೆ ಅಂತ ಹೇಳಿದ್ರೆ ಆಡಿ ನಂಬರ್ ಆಗಿರುತ್ತೆ. ನಿಮ್ಮ ಒಂದು ಆಡಿ ನಂಬರ್ ನ ಕಡ್ಡಾಯವಾಗಿ ಎಂಟರ್ ಮಾಡಬೇಕಾಗಿರುತ್ತೆ. ಆಡಿ ನಂಬರ್ ಇದ್ರೆ ಮಾತ್ರ ನೀವು ನಿಮ್ಮ ಒಂದು ಸರ್ಟಿಫಿಕೇಟ್ ನ ಪಡೆಯಕ್ಕೆ ಸಾಧ್ಯ ಆಗುವಂತದ್ದು. ಒಂದು ವೇಳೆ ಏನಾದರೂ ನಿಮ್ಮ ಹತ್ರ ಆಡಿ ನಂಬರ್ ಇರಲಿಲ್ಲ ಅಂತಂದ್ರೆ ಆಡಿ ನಂಬರ್ ನ ಪಡೆಯುವಂತ ವಿಡಿಯೋ ನಿಮಗೆ ಬೇಕಾಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಒಂದು ಆಡಿ ನಂಬರ್ ನ ಯಾವ ರೀತಿಯಾಗಿ ಪಡೆಯಬೇಕು ಅಂತ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಇವಾಗ ಆಡಿ ನಂಬರ್ ಇದ್ದಂತವರು ಈ ಒಂದು ಖಾಲಿ ಬಾಕ್ಸ್ ಅಲ್ಲಿ ನಿಮ್ಮ ಒಂದು ಆಡಿ ನಂಬರ್ ನ ಸರಿಯಾಗಿ ಎಂಟರ್ ಮಾಡಿ ನಂತರ ಶೋಧಿಸು ಅಂತಿರುತ್ತೆ, ನೋಡಬಹುದು. ಸೊ ಈ ಒಂದು ಆಯ್ಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಆಡಿ ನಂಬರ್ ಅರ್ಜಿದಾರರ ಹೆಸರು ಬಂದಿರುತ್ತೆ. ಇಲ್ಲಿ ಕೆಳಗಡೆ ಪ್ರಿವ್ಯೂ ಅಂತ ಇರುತ್ತೆ, ನೋಡಬಹುದು. ಈ ಒಂದು ಪ್ರಿವ್ಯೂ ಆಯ್ಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಂದ್ರೆ ಪೂರ್ವ ವೀಕ್ಷಣೆ ಅಂತ ನಿಮ್ಮ ಒಂದು ಸರ್ಟಿಫಿಕೇಟ್ ಕೂಡ ಇಲ್ಲಿ ಬಂದಿರುತ್ತೆ, ನೋಡಬಹುದಾಗಿರುತ್ತೆ. ನೀವು ಪೂರ್ವ ವೀಕ್ಷಣೆ ಅಂತ ಹೇಳ್ಬಿಟ್ಟು ನಿಮ್ಮ ಒಂದು ಸರ್ಟಿಫಿಕೇಟ್ ಕೂಡ ಕೊಟ್ಟಿರ್ತಾರೆ. ಇದು ಒರಿಜಿನಲ್ ಆಗಿರಲ್ಲ. ನೀವು ಒರಿಜಿನಲ್ ಪಡೆಯಬೇಕಾಗಿತ್ತು ಅಂತಂದ್ರೆ ಹಣವನ್ನ ಪಾವತಿ ಮಾಡಿ ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ. ಈ ಒಂದು ಕಾಪಿನ ಕೂಡ ನೀವು ಡೌನ್ಲೋಡ್ ಅಥವಾ ಸ್ಕ್ರೀನ್ ಶಾಟ್ ಕೂಡ ತೆಗೆಯಬಹುದಾಗಿರುತ್ತೆ. ನಿಮಗೆ ಏನಾದರೂ ಅವಶ್ಯಕತೆ ಇತ್ತು ಅಂತಂದ್ರೆ ನಮಗೆ ಒರಿಜಿನಲ್ ಆಗಿರುವಂತಹ ಡಾಕ್ಯುಮೆಂಟ್ ಅಥವಾ ಸರ್ಟಿಫಿಕೇಟ್ ಬೇಕು ಅಂತಂದ್ರೆ ಇಲ್ಲಿ ನಿಮಗೆ ಇಂಟು ಅಂತ ಕೊಟ್ಟಿರ್ತಾರೆ, ಇದನ್ನ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಸೆಲೆಕ್ಟ್ ಅಲ್ಲಿ ಚೆಕ್ ಮಾರ್ಕ್ ನ ಮಾಡ್ಕೊಳ್ಳಿ ಈ ರೀತಿಯಾಗಿ. ನಂತರ ಆನ್ಲೈನ್ ಪೇಮೆಂಟ್ ಅಂತ ಇರುತ್ತೆ, ಆನ್ಲೈನ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಪಾವತಿ ವಿವರಗಳು ಅಂತ ಬಂದಿರುತ್ತೆ. ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಕೊಟ್ಟಿರ್ತಾರೆ, ಎಲ್ಲಾನು ಒಂದ್ಸರಿ ಸರಿಯಾಗಿ ಓದ್ಕೊಳ್ಳಿ. ನಂತರ ಐ ಅಕ್ಸೆಪ್ಟ್ ಅಂತ ಇರುತ್ತೆ, ಇಲ್ಲಿ ಚೆಕ್ ಮಾರ್ಕ್ ನ ಮಾಡ್ಕೊಳ್ಳಿ. ನಂತರ ಫೋನ್ ಪೇ ಅಂತ ಬಂದಿರುತ್ತೆ, ಅಂದ್ರೆ ನೀವು ಫೋನ್ ಪೇ ಮುಖಾಂತರ ಹಣವನ್ನ ಪಾವತಿ ಮಾಡಬೇಕಾಗಿರುತ್ತೆ. ಇಲ್ಲಿ ಫೋನ್ ಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ QR ಕೋಡ್ ಕೂಡ ಜನರೇಟ್ ಆಗುವಂತದ್ದು. ಆ ಒಂದು QR ಕೋಡ್ ಅಲ್ಲಿ ನೀವು ಎಷ್ಟು ಹಣವನ್ನ ಪಾವತಿ ಮಾಡಬೇಕು ಅಂತ ಕೊಟ್ಟಿರ್ತಾರೆ. ಆ ಒಂದು QR ಕೋಡ್ ನ ನಿಮ್ಮ ಒಂದು ಫೋನ್ ಪೇ ಆಪ್ ನ ಮೂಲಕ ಸ್ಕ್ಯಾನ್ ಮಾಡ್ಕೊಳ್ಳಿ. ಸ್ಕ್ಯಾನ್ ಮಾಡಿಬಿಟ್ಟು ನೀವು ಹಣವನ್ನ ಪಾವತಿ ಮಾಡಬೇಕು. ಹಣ ಪಾವತಿ ಆದ ನಂತರ ನಿಮ್ಮ ಒಂದು ಒರಿಜಿನಲ್ ಆಗಿರುವಂತಹ ಆರ್ಡರ್ ಕಾಪಿ ಕೂಡ ಡೌನ್ಲೋಡ್ ಆಗುವಂತದ್ದು. ಆ ಒಂದು ಒರಿಜಿನಲ್ ಆಗಿರುವಂತಹ ಆರ್ಡರ್ ಕಾಪಿ ಮೂಲಕ ನಿಮಗೆ ಬೇಕಾಗಿರುವಂತಹ ಕೆಲಸಗಳಿಗೂ ಕೂಡ ನೀವು ಉಪಯೋಗವನ್ನ ಮಾಡ್ಕೋಬಹುದಾಗಿರುತ್ತೆ.
ಇರುತ್ತೆ. ನಿಮಗೆ ಕೆಲವೊಂದು ಸರಿ ಏನಾಗ್ತಿರುತ್ತೆ ಅಂತಂದ್ರೆ ಇಲ್ಲಿ ಫೋನ್ ಪೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಫೇಲ್ಡ್ ಅಂತ ಬರ್ತಾ ಇರುತ್ತೆ. ಕೆಲವೊಂದು ಸರ್ವರ್ ಪ್ರಾಬ್ಲಮ್ ಇಂದಾಗಿ ಆ ರೀತಿ ಆಗ್ತಾ ಇರುತ್ತೆ. ಸ್ವಲ್ಪ ಸಮಯದ ನಂತರ ಬಿಟ್ಟು ನೀವು ಮತ್ತೆ ಪ್ರಯತ್ನವನ್ನ ಕೂಡ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಮಾಹಿತಿ ಎಲ್ಲರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ವಿಡಿಯೋದ ಮೂಲಕ ನಿಮಗೆ ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿಗೆ ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು.